ಇನ್ನು ಸುದ್ದಿಗಳ ಕಡೆ ಗಮನ ಹರಿಸುವುದಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಯುಗಾದಿಯ ಸಂದರ್ಭದಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಿದರು. ಅವರು ಟೆಂಪಲ್ ರನ್ ನಡೆಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಕೂಡ ಅವರಿಗೆ ಸಾಥನ್ನು ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂಥ ದೇವಾಲಯಗಳು ಪ್ರಮುಖವಾಗಿ ಕೈವಾರ ಯೋಗಿನಾರಾಯಣ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಪಡೆದರು. ಅನಂತರ ಚಿಕ್ಕಮದುರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಜನತೆಗೆ ಒಂದು ಒಳಿತಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದರು. ರಕ್ಷಾರಾಮಯ್ಯ ಅವರ ಜೊತೆಗೆ ಇಡೀ ದಿನದ ಪ್ರವಾಸದಲ್ಲಿ ಎಂ.ಆರ್. ಜಯರಾಮ್ ಅವರು ಹಾಗೆಯೇ ತಂದೆಯವರು ಸೀತಾರಾಮ್ ಅವರು ಕೂಡ ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಕೆಂಡ ತುಳಿಯ ಮೂಲಕ ರಕ್ಷಾರಾಮಯ್ಯ ಅವರು ತಮ್ಮ ಭಕ್ತಿಯನ್ನು ಕೂಡ ಪ್ರದರ್ಶನವನ್ನು ಮಾಡಿದರು. ಯುಗಾದಿಯ ದಿನ ದೇವಾಲಯಗಳಿಗೆ ಭೇಟಿ ನೀಡಿದರು ರಕ್ಷಾರಾಮಯ್ಯ. ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ತುಳಿಯ ಮೂಲಕ ರಕ್ಷಾರಾಮಯ್ಯ ಅವರು ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಯುಗಾದಿಯ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ದೇವಾಲಯಗಳಿಗೆ ಭೇಟಿಯನ್ನು ನೀಡಿದರು. ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಕೆಂಡ ತುಳಿದು ರಕ್ಷಾ ರಾಮಯ್ಯ ಅವರು ಏನು ದೇವರಿಗೆ ಪ್ರೇಯರನ್ನು ಮಾಡಿದರು. ನಾಡಿನ ಜನರಿಗೆ ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮೊದಲು ಕೈವಾರ ಯೋಗಿನಾರಾಯಣ ದೇವಾಲಯಕ್ಕೆ ಅವರು ಭೇಟಿಯನ್ನು ನೀಡಿದರು. ಅಲ್ಲಿ ವಿಶೇಷ ಪೂಜೆಯನ್ನು ನಡೆಸಿದರು. ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಪಡೆದರು. ನಂತರ ಚಿಕ್ಕಮದುರೆ ಶನಿ ಮಹಾತ್ಮ ದೇವರ ದರ್ಶನವನ್ನು ಕೂಡ ಪಡೆದರು. ಬಳಿಕ ಅವರು ಯಲಹಂಕದಲ್ಲಿ ಚೌಡೇಶ್ವರಿ ದೇವಾಲಯಕ್ಕೆ ಆಗಮಿಸಿ ಅಲ್ಲಿ ಕೂಡ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಕೆಂಡ ತುಳಿಯುವ ಮೂಲಕ ಜನತೆಗೆ ಶುಭವಾಗಲಿ ಅಂತೇಳಿ ಪ್ರಾರ್ಥಿಸಿದ್ದಾರೆ.